ಎಲ್ಲರಿಗೂ ನಮಸ್ಕಾರ. ವೀಕೆಂಡ್ ಫಾರ್ಮರ್ಸ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಕಂಟೆಂಟು ಮೀನಾಮೃತ ಅಥವಾ ಫಿಶ್ ಅಮಿನೋ ಆಸಿಡ್ ಸ್ನೇಹಿತರೆ. ಇದನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಮೂರೇ ಇಂಗ್ರೀಡಿಯೆಂಟ್ಸು. ಒಂದು ಮೀನು ಬೇಕಾಗುತ್ತೆ, ಇನ್ನೊಂದು ಸಾವಯವ ಬೆಲ್ಲ ಬೇಕಾಗುತ್ತೆ, ಮತ್ತು ಗಾಜಿನ ಜರಡಿ ಅಥವಾ ಪ್ಲಾಸ್ಟಿಕ್ ಜರಡಿ ಬೇಕಾಗುತ್ತೆ. ಸರಿ, ಇದು ಮೂರನ್ನ ತೊಗೊಂಡು ಫಿಶ್ಶು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಫಿಶ್ನ ತೊಗೋಬೇಕಾಗತ್ತೆ. ಆ ಫಿಶ್ನ ತೊಗೊಂಡು ಸಣ್ಣಗೆ ಹೆಚ್ಕೋಬೇಕಾಗತ್ತೆ. ಅಂದರೆ ಅತಿ ಸಣ್ಣವಾಗಿ ನಾವು ಹೆಚ್ಕೊಂಡಾಗ ನಮಗೆ ಬೇಗ ಫರ್ಮೆಂಟೇಷನ್ ಆಗುತ್ತೆ. ಹಂಗಾಗಿ ಸಣ್ಣದಾಗಿ ಅದನ್ನು ಹಚ್ಕೊಂಡು, ನಾನು ಈ ಮೊದಲೇ ಹೇಳಿದಂತೆ ಸಾವಯವ ಬೆಲ್ಲವನ್ನು ಸಹ ಸಣ್ಣದಾಗಿ ಹಚ್ಕೋಬೇಕಾಗತ್ತೆ. ಎರಡೂ ಸಣ್ಣದಾಗಿ ಹಚ್ಕೊಂಡು ನಾವು ಹಾಕಿದಾಗ ನಮಗೆ ಬೇಗ ಫರ್ಮೆಂಟೇಷನ್ ಆಗಿ ಲಿಕ್ವಿಡ್ ದೊರೆಯುತ್ತೆ. ಸರಿ, ನಾವು ಕಟ್ ಮಾಡಿದಂಥ ಫಿಶ್ನ ಮೇಲೆ ಈ ಮೊದಲೇ ಹೇಳಿದಂತೆ ಸಾವಯವ ಬೆಲ್ಲವನ್ನು ಸಣ್ಣ ಪೀಸ್ ಮಾಡಿ ಹಾಕಿ ಅದನ್ನು ಸುಮಾರು 1 ತಿಂಗಳ ಕಾಲ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ವಾರಕ್ಕೊಂದ್ಸಲ ಅದನ್ನು ನಾವು ಕೈ ಆಡಬೇಕಾಗತ್ತೆ, ತಿರುಗಬೇಕಾಗತ್ತೆ. ಸರಿ, 1 ತಿಂಗಳಲ್ಲಿ ನಮಗೆ ನೋಡಿ ಈ ಥರ ಲಿಕ್ವಿಡ್ ಸಿಗುತ್ತೆ. ಇದನ್ನು ನಾವು ನೈಟ್ರೋಜನ್ ಅಥವಾ ಯೂರಿಯಾ ಅಂತೀವಲ್ಲ, ಇದಕ್ಕೆ ಬದಲಾಗಿ ಫಿಶ್ ಅಮಿನೋ ಆಸಿಡ್ನ ಯೂಸ್ ಮಾಡ್ಬೋದು. ಇದಕ್ಕೆ ಹೆಂಗಪ್ಪ ಯೂಸ್ ಮಾಡೋದಂದರೆ, ಬೆಳೆಗಳಿಗೆ ಸ್ಪ್ರೇ ಮಾಡ್ಬೋದು, ಡ್ರೆಂಚಿಂಗು ಸಹಿತ ಮಾಡ್ಬೋದು. 200 ಲೀಟ್ರ್ ನೀರಿಗೆ 1 ಲೀಟ್ರಷ್ಟು ಫಿಶ್ ಅಮಿನೋ ಆಸಿಡ್ನ ನಾವು ಯೂಸ್ ಮಾಡಿಕೊಂಡು ಯಾವುದೇ ಬೆಳೆಗಳಿಗೆ ಸ್ಪ್ರೇ ಮಾಡಿದ್ರೂ ನೈಸರ್ಗಿಕವಾಗಿ ನಮಗೆ ಬೆಳೆಗಳು ಉತ್ತಮವಾಗಿ ಬರ್ತವೆ. ಹಾಗಾಗಿ ಎಲ್ಲರೂ ತಯಾರು ಮಾಡಿ ಎಲ್ಲ ಬೆಳೆಗಳನ್ನು ಯೂಸ್ ಮಾಡಿ. ನಮಸ್ಕಾರ.